ಸದಾ ಒಂದಿಲ್ಲ ಒಂದು ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳಿಗೆ ಕಲಿಕಾ ಆಸಕ್ತಿ ಹೆಚ್ಚಿಸುತ್ತಿರುವ ಮುದ್ದೇಬಿಹಾಳ ತಾಲೂಕಿನ ಬಸವ ಇಂಟರ್ನ್ಯಾಷನಲ್ ಶಾಲೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಜೀವನದಲ್ಲಿ ಹಣಕಾಸಿನ ವ್ಯವಹಾರದ ಕುರಿತು ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಆಗಿ ತಿಳಿಸಿಕೊಟ್ಟಿದ್ದಾರೆ. ಬ್ಯಾಂಕಿನಿಂದ ಏನು ಉಪಯೋಗ ಅದ, ಯಾವ ತರ ಫಾರ್ಮ್ ಇರ್ತಾವ, ಅದನ್ನ ಯಾವ ತರ ಉಪಯೋಗ ಮಾಡ್ಕೋಬೇಕು, ನೀವು ಯಾವ ಫಾರ್ಮ್ ಎಷ್ಟು ಲಿಮಿಟ್ ಇರ್ತದ, ಆ ಲಿಮಿಟ್ ಎಷ್ಟು ಹೆಂಗೆ ಬರೀಬೇಕು ಏನು ಅನ್ನೋದು ಸ್ವಲ್ಪ ಫಾರ್ಮೆಟ್ ಕೊಡೋ ಅಂತ ಹೇಳಿ ಕೇಳಿದ್ರು ಮೊನ್ನೆ ಮೇಡಮ್ ತಮ್ಗೆ. ಅದ್ರ ಪ್ರಕಾರ ಕರ್ಕೊಂಡ್ಬಂದಾರ. ಅವ್ರಿಗೆಲ್ಲರಿಗೂ ಸುಸ್ವಾಗತ ಕೋರ್ತೀವಿ. ಮೊದಲು ನೀವು ಏನದ ಈ ಬ್ಯಾಂಕಿಂದ ಸ್ವಲ್ಪ ಸರ್ ಇಂಟ್ರೆಸ್ಟ್ ಕೊಡ್ತಾನೆ, ಆಮೇಲೆ ನಿಮ್ಗೆ ಹೇಳ್ತೀನಿ. ಹೌದು, ಪ್ರತಿಯೊಬ್ಬರು ಜೀವನದಲ್ಲಿ ನಡೆಯುವ ಹಣಕಾಸಿನ ವ್ಯವಹಾರದ ಬಗ್ಗೆ ತಿಳಿದುಕೊಳ್ಳುವುದು ತುಂಬಾ ಅವಶ್ಯವಾಗಿದೆ. ಅದು ಬ್ಯಾಂಕಿಂಗ್ ಮೂಲಕವಾಗಿರಲಿ ಅಥವಾ ಇತರ ಮಾದರಿಗಳ ಮೂಲಕವಾಗಿರಲಿ. ಹೀಗೆ ಬಸವ ಇಂಟರ್ನ್ಯಾಷನಲ್ ಶಾಲೆ ತನ್ನ ಹೈಯರ್ ತರಗತಿಯ ವಿದ್ಯಾರ್ಥಿಗಳಿಗೆ ಬ್ಯಾಂಕಿಂಗ್ ವ್ಯವಹಾರದ ಕುರಿತು ಮಾಹಿತಿ ಒದಗಿಸುವಂತ ಕೆಲಸ ಮಾಡಿದೆ. ಸ್ವತಃ ಮಕ್ಕಳನ್ನು ಕರೆದುಕೊಂಡು ಮುದ್ದೇಬಿಹಾಳದ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕ್ಗೆ ತೆರಳಿದ ಪ್ರಿನ್ಸಿಪಾಲ್ ಪ್ರತಿಭಾ ಚಿನ್ವಾರ್ ಅವರು ಬ್ಯಾಂಕಿನ ವ್ಯವಹಾರದ ಕುರಿತು ಅಲ್ಲಿನ ಮ್ಯಾನೇಜರ್ ಹಾಗೂ ಸಿಬ್ಬಂದಿಗಳ ಮೂಲಕ ಮಾಹಿತಿ ಒದಗಿಸುವಂತ ಕೆಲಸ ಮಾಡಿದ್ದಾರೆ. ಇನ್ನು ಬ್ಯಾಂಕ್ಗೆ ಬಂದ ವಿದ್ಯಾರ್ಥಿಗಳಿಗೆ ಬ್ಯಾಂಕಿನ ಮ್ಯಾನೇಜರ್ ಗುರುರಾಜ್ ಪಾಟೀಲ್ ಮತ್ತು ಗುರುರಾಜ್ ಕುಲಕರ್ಣಿ ಅವರು ಬ್ಯಾಂಕಿನಲ್ಲಿ ನಡೆಯುವ ಹಣದ ವ್ಯವಹಾರದ ಕುರಿತು ಮಾಹಿತಿ ನೀಡಿದ್ದಾರೆ. ಅಕೌಂಟ್ ಓಪನ್ ಮಾಡುವುದು ಹೇಗೆ, ಫೋನ್ ಪೇ, ಚೆಕ್ ಬುಕ್, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್, ಡೆಬಿಟ್, ವಿತ್ಡ್ರಾ ಸೇರಿದಂತೆ ಇತರ ಹಣಕಾಸಿನ ವ್ಯವಹಾರದ ಕುರಿತು ಸಂಪೂರ್ಣವಾದ ಮಾಹಿತಿ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕೆ ಚೆಕ್ ಬುಕ್ ಯೂಸ್ ಮಾಡ್ಕೋಬಹುದು. ಬೇರೆ ಕಡೆ ಹೋದ್ರೆ ಈ ಉಡ್ರಾ ಮೇಲೆ ಕೂಡ ಇಲ್ಲ ಕ್ಯಾಶ್ ಇಲ್ಲ. ಉಡ್ರಾದಲ್ಲಿ ಆ ನಂಬರ್ ಮೇಲೆ ಹಾಕ್ತೀವಿ, ಸೈನ್ ಮಾಡ್ಕೊಡ್ತೀವಿ ಅಕೌಂಟ್ ನಂಬರ್. ಇದ್ರ ಮೇಲೆ ಕೂಡ ಇಲ್ಲ. ಬೇರೆ ಬ್ಯಾಂಕಿಗೆ ಹೋದ್ರೆ ಇದ್ರ ಮೇಲೆ ಉಡ್ರಾಲಿಕ್ಕೆ ಅವಕಾಶ ಇಲ್ಲ. ಇನ್ನು ವಿದ್ಯಾರ್ಥಿಗಳಿಗೆ ಬ್ಯಾಂಕಿನ ವ್ಯವಹಾರದ ಕುರಿತು ಮಾಹಿತಿ ನೀಡಿದ ಬ್ಯಾಂಕಿನ ಮ್ಯಾನೇಜರ್ ಗುರುರಾಜ್ ಪಾಟೀಲ್ ಹಾಗೂ ಗುರುರಾಜ್ ಕುಲಕರ್ಣಿ ಅವರಿಗೆ ಬಿಐಎಸ್ ಶಾಲೆಯ ಪ್ರಿನ್ಸಿಪಾಲ್ ಪ್ರಭಾ ಚಿನ್ವಾರ್ ಅವರು ಧನ್ಯವಾದಗಳನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ಶಾಲೆಗಳು ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮಕ್ಕಳಿಗೆ ಹೆಚ್ಚಿನ ಜ್ಞಾನ ನೀಡುವಂತಾಗುತ್ತದೆ ಎಂದರು. 7ನೇ ಕ್ಲಾಸು, 8ನೇ ಕ್ಲಾಸು, 9ನೇ ಕ್ಲಾಸು ಎಲ್ಲ ವಿದ್ಯಾರ್ಥಿಗಳನ್ನು ನಾವು ಪ್ರಾಕ್ಟಿಕಲ್ ನಾಲೆಜ್ ಕೊಡಲಿಕ್ಕೆ ಅಂತ ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕಿಗೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಬ್ಯಾಂಕಿಗೆ ಕರ್ಕೊಂಡು ಹೋಗಿರುವಂಥ ಉದ್ದೇಶ ಏನು ಅಂತಂದರೆ, ಅವರು ಪ್ರಾಕ್ಟಿಕಲ್ ಆಗಿ ಎಲ್ಲವನ್ನೂ ತಿಳ್ಕೊಳ್ಳಿ. ಹೇಗೆ ಕ್ರೆಡಿಟ್ ಅಂದ್ರೇನು, ಡೆಬಿಟ್ ಅಂದ್ರೇನು, ಪಾಸ್ಬುಕ್ ಅಂದ್ರೇನು, ಚೆಕ್ ಬುಕ್ ಅಂದರೆ ಏನು, ಮತ್ತು ವಿಡ್ರಾಲ್ ಫಾರ್ಮ್ ಹೆಂಗಿರ್ತಾವೆ, ಡೆಪಾಸಿಟ್ ಫಾರ್ಮ್ ಹೆಂಗಿರ್ತಾವೆ, ಮತ್ತು ಸ್ಕೂಲ್ಗೆ ಅಂದರೆ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸಿಗೆ ಸ್ಟಡಿ ಲೋನು ಹೇಗೆ ಸಿಗ್ತದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅವ್ರಿಗೆ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಬ್ಯಾಂಕ್ ಮ್ಯಾನೇಜರ್ಗೆ ಮತ್ತು ಅಲ್ಲಿ ಸಿಬ್ಬಂದಿ ವರ್ಗದವರಿಗೆ ಕೇಳಿಕೊಂಡಾಗ ಅವರು ನಮ್ಮನ್ನ ತುಂಬ ಹೃದಯದಿಂದ ಸ್ವಾಗತಿಸಿದರು. ಅದೇ ರೀತಿಯಾಗಿ ನಾವು ಅಲ್ಲಿ ಭೇಟಿ ಕೊಟ್ಟಾಗ ಅಲ್ಲಿಯ ಮ್ಯಾನೇಜರ್ ಆದ ಶ್ರೀ ಗುರುರಾಜ್ ಪಾಟೀಲ್ ಸರ್, ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕಿನ ಮ್ಯಾನೇಜರ್, ತುಂಬ ಅಚ್ಚುಕಟ್ಟಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದರು. ಅವ್ರ ಜೊತೆಗೆ ಗುರುರಾಜ್ ಕುಲಕರ್ಣಿ ಸರ್ ಕೂಡ ನಮಗೆ ಬ್ಯಾಂಕಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ಮಕ್ಕಳಿಗೆ ಕೊಟ್ಟರು. ಇದರಿಂದ ಏನಾಯಿತು ಅಂತಂದರೆ ನಮ್ಮ ಎಲ್ಲ ಮಕ್ಕಳು ಕೂಡ ಅಲ್ಲಿ ಏನು ಭೇಟಿ ಕೊಟ್ಟಿದ್ರು ಅವರೆಲ್ಲ ಮಕ್ಕಳು ಒಂದು ಪ್ರೋತ್ಸಾಹದಿಂದ ಅವರು ತಾವೇ ಸ್ವತಃ ಫಾರ್ಮನ್ನು ಕಲೆಕ್ಟ್ ಮಾಡಿ ಬ್ಯಾಂಕಿಂದ ತಾವು ಎಲ್ಲರೂ ಒಂದೊಂದು ಅಕೌಂಟ್ಗಳನ್ನು ಓಪನ್ ಮಾಡಿದ್ದಾರೆ. ಈಗ ಅಕೌಂಟ್ ಚಾಲ್ತಿಯಲ್ಲಿ ಮಾಡಿಕೊಂಡಿದ್ದಾರೆ. ಇದರ ಉದ್ದೇಶ ಏನು ಅಂತಂದರೆ, ಈ ಥರದ ಒಂದು ನಾಲೆಜ್ ನಮ್ಮ ಶಾಲೆ ಕೊಡೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ಮಕ್ಕಳಿಗೆ ಎಲ್ಲ ರೀತಿಯ ಬ್ಯಾಂಕ್ ವ್ಯವಹಾರಗಳನ್ನು ತಾವೇ ಸ್ವತಃ ಹೋಗಿ ಮಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ಆ ಬ್ಯಾಂಕ್ KVG ಬ್ಯಾಂಕಿನ ಮ್ಯಾನೇಜರಿಗೂ ಮತ್ತು ಕುಲಕರ್ಣಿ ಸರ್ಗೂ ಕೂಡ ನಾನು ನಮ್ಮ ಸಂಸ್ಥೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಇದನ್ನು ಎಲ್ಲ ಶಾಲೆಗಳಲ್ಲೂ ಕೂಡ ನಡೆಸಬೇಕು ಅನ್ನೋದೇ ಒಂದು ಉದ್ದೇಶ. ಸೂರಜ್ ಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ ಟಿವಿ, ಮುದ್ದೇಬಿಹಾಳ.